ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಮಾರ್ನಿಂಗೇ ಹಾಸ್ಪಿಟ್ಲಿಗೆ ಹೋಗೋದಿತ್ತು. ಸರಿ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿದ್ವು. ಇದು ಆ್ಯಕ್ಚುಲಿ 1 ವೀಕ್ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಡೈಲಿ ಸ್ವಲ್ಪ ಕ್ಲಿಪ್ಸ್ಗಳನ್ನ ತಗೊಂಡು ಯಾಕಂದರೆ ಊರಲ್ಲಿ ಅದು ಇದು ಕೆಲಸ ಅಂತ ಇದ್ದಿದ್ದರಿಂದ 1 ವೀಕ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಇವತ್ತು ಮಾರ್ನಿಂಗು ಹಾಸ್ಪಿಟಲಿತ್ತು. ಸರಿ ಬೇಗನೆ ಇದ್ದು ಬೆಳಿಗ್ಗೆ 10-11 ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಬಂದೆ. ಹಾಸ್ಪಿಟ್ಲಿಗೆ ಬಂದರೆ ಅಲ್ಲಿ BGS ಗ್ಲೋಬಲಲ್ಲಿ ಸ್ಟಾರ್ಟಿಂಗ್ಗೆ ಕಾರ್ಡ್ ತೊಗೋಬೇಕು. ಕಾರ್ಡ್ ತೊಗೊಂಡಾದಮೇಲೆ ಚೆಕಪ್ಗೆ ಹೋಗಬೇಕು. ಫ್ರೆಂಡ್ಸ್, ಇವತ್ತು ನಂದು ಚೆಕಪ್ ಇದ್ದಿದ್ದೇನೆಂದರೆ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸ್ಬೇಕಿತ್ತು. ಮತ್ತು ನನಗೆ ಯಾಕೋ ಸ್ವಲ್ಪ ಹೊಟ್ಟೆ ಪೇಯ್ನ್ ಬರ್ತಾಯಿತ್ತು. ಸೊ ಅದು ಕೂಡ ತೋರಿಸ್ಕೊಂಡು ಹೋಗಬೇಕಿತ್ತು. ಹಾಗಾಗಿ ಬಂದಿದ್ದೆ. ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸೋದಕ್ಕಿಂತ ಮೊದಲಿಗೆ ಸ್ಕ್ಯಾನ್ ಮಾಡಿಸಿ ರಿಪೋರ್ಟ್ ತೋರಿಸೋದಿತ್ತು. ಹಾಗಾಗಿ ಬಂದಿದ್ದು ಹಾಸ್ಪಿಟ್ಲಿಗೆ. ನನಗೆ ಇಲ್ಲಿ ಮೇಜರ್ ಪ್ರಾಬ್ಲಮ್ ಏನಂತ ಹೇಳಿದ್ರಂದರೆ ಗರ್ಭಕೋಶದಲ್ಲಿ ಪ್ಲಸೆಂಟಾ ಬ್ಲಾಕ್ ಆಗಿದೆ ಅಂತ ಹೇಳಿಬಿಟ್ರು. ತುಂಬ ಬೇಜಾರು ಮಾಡಿಕೊಂಡು ಮನೆಗೆ ಬಂದೆ. ಏನಪ್ಪ ನಮ್ಮ ಟೈಮಿಂಗ್ ಆಗೋಯ್ತು. ಒಬ್ರಿಗೆ ಈ ಥರ ಮೋಸ ಮಾಡಿದವರಲ್ಲ, ಒಬ್ರಿಗೆ ಅನ್ಯಾಯ ಮಾಡಿದವರಲ್ಲ, ಒಬ್ರ ಹತ್ರ ಕಿತ್ಕೊಂಡು ತಿಂದವರಲ್ಲ, ಯಾವುದಿದು ನಮ್ಮ ಮನೆ ಬರ ಅಂತ ಹೇಳಿ ಸ್ವಲ್ಪ ಬೇಜಾರಾಯಿತು. ಸರಿ, ಅದೇನಂತ ಮೇಜರ್ ಪ್ರಾಬ್ಲಮ್ ಅಲ್ಲ, ಡೋಂಟ್ ವರಿ, ನೀನು ಟೆನ್ಷನ್ ತೊಗೋಬೇಡ ಕಾವ್ಯ ಅಂತ ಹೇಳಿ ಡಾಕ್ಟ್ರು ನನಗೆ ಸಮಾಧಾನ ಮಾಡಿದ್ರು. ಸಮಾಧಾನ ಮಾಡಿ ಒಳ್ಳೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬೇಬಿ ಹಾರ್ಟ್ ಬೀಟ್ ಬಂದಿರಲಿಲ್ಲ ನಾವು ಫಸ್ಟ್ ಸ್ಕ್ಯಾನಿಂಗಲ್ಲಿ. ಸೊ ಹಾಗಾಗಿ ಈ ಸರ್ತಿ ಬೇಬಿಗೆ ಹಾರ್ಟ್ ಬೀಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಮೇನ್ ಪ್ರಾಬ್ಲಮ್ ಇದ್ದಿದ್ದು ಇದು ಒಂದೇ ಪ್ಲಸೆಂಟಾ ಬ್ಲಾಕ್ ಆಗಿತ್ತು. ಅದಾದಮೇಲೆ ಇರಲಿ ಏನಾಗಲ್ಲ, ಬ್ಲಡ್ ಬ್ಲಾಕ್ ಆಗಿದೆ ಅಷ್ಟೇ. ಅದು ನಾನಿವಾಗ ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್ ಚೆಕಪ್ಪಿಗೆ ಬಂದಾಗ ನಾನು ಸ್ಕ್ಯಾನಿಂಗ್ ಮಾಡಿಸಿ ನೋಡ್ತೀನಿ ಅಂತ ಹೇಳಿದ್ರು. ಬಟ್ ಅಲ್ಲಿ BGS ಗ್ಲೋಬಲಲ್ಲಿ ಏನಂದರೆ ಏನೇ ದೊಡ್ಡ ಮೇಜರ್ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಪೇಷಂಟ್ ಮೇಲೆ ಪರಿಣಾಮ ಬೀರಬಾರ್ದು. ಸೊ ಆ ಥರ ಒಂದು ಒಳ್ಳೆ ಕಾನ್ಸೆಪ್ಟ್, ಅಂದರೆ ಯಾವ ಥರ ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಈಗ ನನಗೇನೋ ಆಗಿದೆ ಅಂದಾಗ ನನ್ನ ಪೇಷಂಟ್ ಏನು ಮಾಡ್ತೀನೋ ನನಗೇನೋ ಆಗಿದೆ ಅಂತ ಕೊರಗೋದು. ಸೊ ಬಟ್ ಡಾಕ್ಟರ್ ಹಂಗೆ ಹೇಳಲ್ಲ. ನಮಗೇನೇ ಆಗಿದ್ರೂ ಕೂಡ ಅದು ಏನೂ ಆಗಿಲ್ಲ, ಸೊ ಚಿಕ್ಕದಾಗಿದೆ ಆ ಥರ ಹೇಳಿ ಕ್ಲಿಯರ್ ಮಾಡಿ ಕಳಿಸ್ತಾರೆ. ಅದರಿಂದನೇ ನನಗೆ BGS ಹಾಸ್ಪಿಟ್ಲ್ ಅಂದರೆ ತುಂಬ ಇಷ್ಟ. ಸೊ ಅವತ್ತು RCB ಮ್ಯಾಚ್ ಕೂಡ ಇತ್ತು. ಬರೋ ದಾರಿಯಲ್ಲಿ ನಾವು ಮನೆಗೆ ಹೊರಟೋ ಟೈಮಲ್ಲಿ ಇವರೊಬ್ಬರು ನಾನು ವಿಡಿಯೋ ಮಾಡ್ಕೊತಿದ್ದೆ ಶಾರ್ಟ್ಸ್ಗೆ ಹಾಕ್ಲಿಕ್ಕೆ ಅಂದ್ಬಿಟ್ಟು ನನಗೆ ಒಳ್ಳೆ ಲುಕ್ ಕೊಟ್ಟರು. ನಂಗೆ ತುಂಬ ಇಷ್ಟ ಆಯಿತು. ನಮ್ಮ RCB ಫ್ಯಾನ್ ಎಷ್ಟೊಂದು ಜನ ಇದ್ದಾರೆ ಅಲ್ವಾ, ಈ ಸರ್ತಿ ಕಪ್ ನಮ್ಮದೇ ಅಂತ ಹೇಳಿಬಿಟ್ಟು ತುಂಬ ಫೀಲ್ ಮಾಡಿಕೊಂಡೆ, ಖುಷಿ ಆಯಿತು. ಅದಾದಮೇಲೆ ಅವ್ರು ಒಳ್ಳೆ ಪೋಸ್ ಕೊಟ್ಟರು ವಿಡಿಯೋಗೆ. ಅದು ವೀಡಿಯೋಸ್ ಒಂದು ಸ್ವಲ್ಪ ತೊಗೊಂಡು ಅವ್ರು ನೋಡಿದ್ರೆ ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ಶಾರ್ಟ್ಸ್ಗೆ ಹಾಕ್ತೆ. ಒಳ್ಳೆ ವ್ಯೂಸ್ ಕೂಡ ಆಯಿತು. ಅದಾದಮೇಲೆ ಮನೆಗೆ ಬಂದು 2 to 3 hours ರೆಸ್ಟ್ ಮಾಡಿ ಅದಾದಮೇಲೆ 5:30-6 ಗಂಟೆಗೆಲ್ಲ ಫುಲ್ಲು ನಮ್ಮ ಮನೆಯವರು ರಿಮೋಟು ಕೊಡ್ತಾ ಇಲ್ಲ. ಇವತ್ತು ಫುಲ್ ಮ್ಯಾಚ್ ಹಾಕ್ಕೊಂಡು ನೋಡ್ತಾ ಫುಲ್ಲು ಶಿಸ್ತಾಗಿ ಕೂತ್ಬಿಟ್ರು. ಹಾಗಾಗಿ ನಾನು ಕೂಡ ವೀಡಿಯೋಸ್ ಏನೂ ತೊಗೊಳ್ಲಿಲ್ಲ. ಇವತ್ತು ಮ್ಯಾಚ್ ಎಷ್ಟು ಇಂಟ್ರೆಸ್ಟ್ ಆಗಿತ್ತಂದರೆ ಮಲಗೆದ್ದೋಳು ಕಣ್ಣು ಮಿಟ್ಕಿಸ್ತಿರ ಮ್ಯಾಚ್ ನೋಡೋ ರೀತಿ ಇಂಟ್ರೆಸ್ಟ್ ಆಗಿತ್ತು. ಅಪ್ಪು ಜೊತೆ ಕೂತ್ಕೊಂಡು ಸುಮಾರು ಮ್ಯಾಚ್ ಮುಗಿದಾಗ 12:30 ಅಲ್ಲಿವರೆಗೂ ಕೂಡ ಮ್ಯಾಚ್ ನೋಡಿದೆ. ತುಂಬ ಇಂಟ್ರೆಸ್ಟಿಯಾಗಿ. ಇನ್ನೊಂದು ಖುಷಿ ಏನಂದರೆ ಈ ಸರ್ತಿ ಕಪ್ ನಮ್ಮದೇ ಸಿಕ್ಬಿಡ್ತಲ್ಲ, ಅದೇ ತುಂಬ ಖುಷಿ. ಈ ಸರ್ತಿ ಕಪ್ ನಮ್ಮದೇ. ಬಟ್ ನಮ್ಮ ಬ್ಯಾಂಗ್ಳೂರಲ್ಲಿ ಲೈಕ್ ನಮ್ಮ ಜನಗಳ ಖುಷಿಗೆ ಅದು ಏನು ಕೊಟ್ಟರು ಸಾಲಲ್ಲ, ಅಷ್ಟು ಖುಷಿಪಟ್ಟರು ಅವತ್ತಿನ ದಿನ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವು, ಮ್ಯಾಚ್ ಕೂಡ ಎಂಜಾಯ್ ಮಾಡಿದ್ವು. ಮತ್ತು ಜೊತೆಯಲ್ಲಿ ನಮ್ಮ ಜನಗಳು ಎಷ್ಟು ಖುಷಿಪಟ್ಟಿದ್ದಾರೆ ಕಪ್ ಸಿಕ್ಕಾಗ ಅಂದಾಗ, ತುಂಬ ಖುಷಿಪಟ್ಟರು. ಅದೆಲ್ಲ ನೋಡಿ ಅದೆಲ್ಲ ಒಂಥರ ಗುಡ್ ಮೂಮೆಂಟ್. ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ನಾವು ಕಪ್ ಗೆದ್ದಾಗ್ಲೂ ಆ ಥರ ಖುಷಿ ನಮಗೆ ಬರಲ್ಲ. ಯಾಕಂದರೆ ಲಾಸ್ಟಾಗಿ ಗೆದ್ಬಿಟ್ಟಿರ್ತೀವಲ್ವ, ನಮಗೂ ಕಪ್ ಸಿಕ್ಕಿದೆ ಬಿಡು ಅನ್ನೋ ಥರ ಇರುತ್ತೆ. ತುಂಬ ಖುಷಿಪಟ್ವು. ಅದಾದಮೇಲೆ ಚಾವಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ನಾವು ಮಲಗಿದಾಗ 1 ಗಂಟೆನೇ ಆಗೋಗ್ಬಿಟ್ಟಿತ್ತು. ಇನ್ನೊಂದು ಬೇಜಾರು ಏನಂದರೆ ನೆಕ್ಸ್ಟ್ ಡೇಗೆ ವಿಧಾನಸೌಧ ಹತ್ರ ಎಲ್ಲರೂ ಬಂದಾಗ ಅವತ್ತು ಕಾಲು ತುಳಿತದಿಂದ ಡೆತ್ ಆದ್ರಲ್ವ. ಸೊ ಅದೇ ನನಗೆ ಸ್ವಲ್ಪ ಬೇಜಾರು. RCB ಮ್ಯಾಚ್ ಗೆದ್ದಿದೆ ಅಂತ ಒಂದು ಕಡೆ ಆದರೆ ಪಾಪ ಎಷ್ಟು ಜನ ಅವ್ರಿಗೋಸ್ಕರ ಕಾದಿರ್ತಾರೆ ಮನೇಲಿ.
ಕಾಲು ತುಳಿತದಿಂದ ಡೆತ್ ಆದ್ರಲ್ಲ ಅಂತ ಒಂದು ಕಡೆ ಬೇಜಾರು. ನಮ್ಮ ಗೌರ್ಮೆಂಟು ಪರ್ಫೆಕ್ಟಾಗಿ ಸೆಕ್ಯೂರಿಟಿ ಕೊಟ್ಟು ಪರ್ಫೆಕ್ಟಾಗಿ ಎಲ್ಲನೂ ಮಾಡಿದ್ದಿದ್ರೆ ಅವತ್ತು ಆ 10-12 ಜನ ಸಾಯೋ ಅವಶ್ಯಕತೆ ಇರ್ತಿರಲಿಲ್ಲ, ಸಾಯೋ ಅಂಥ ಪೊಸಿಷನ್ ಬರ್ತಾ ಇರಲಿಲ್ಲ. ಅವತ್ತು ಏನಾಯ್ತು ಅಂದರೆ ಲಕ್ಷಾಂತರ ಜನ ಸೇರಿಕೊಂಡಾಗ ಗೌರ್ಮೆಂಟ್ ಸೆಕ್ಯೂರಿಟಿನೂ ಕೂಡ ಏನೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ನಾನು ಕೇಳಿದ ಮಟ್ಟಿಗೆ. ಸೊ ಅದಾದಮೇಲೆ ಸ್ವಲ್ಪ ಬೇಜಾರಿತ್ತು ಮೈಂಡಲ್ಲಿ, ತುಂಬಾ ಬೇಜಾರಿತ್ತು. ಏನೇ ಆಗಲಿ ಖುಷಿ ದಿನ ಆಚರಿಸೋ ಟೈಮ್ನಲ್ಲಿ RCB ಮ್ಯಾಚ್ ಗೆದ್ದು ಸೊ ಸೆಲೆಬ್ರಿಟಿಗಳೆಲ್ಲ ಸೆಲೆಬ್ರೇಷನ್ ಮಾಡೋ ಟೈಮ್ನಲ್ಲಿ ಈ ಥರ ಆಯ್ತಲ್ಲ ಅನ್ನೋದು ಒಂದು ಬೇಜಾರಿತ್ತು, ತುಂಬಾ ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಏನು ಮಾಡಲಿಕ್ಕಾಗ್ಬೋದು, ಗೌರ್ಮೆಂಟು ಒಳ್ಳೆ ಸೆಕ್ಯೂರಿಟಿ ಕೊಟ್ಟು ಅಲ್ಲಿಗೆ ಆದಷ್ಟು ಎಷ್ಟು ಸೇಫಾಗಿ ಹ್ಯಾಂಡ್ಲ್ ಮಾಡ್ಬೋದಾಗಿತ್ತೋ ಅಷ್ಟು ಸೇಫಾಗಿ ಹ್ಯಾಂಡ್ಲ್ ಮಾಡ್ಬೋದಿತ್ತು. ಗೊತ್ತಿರುತ್ತೆ ಜನ ಇಷ್ಟು ಸೇರ್ತಾರೆ ಅಂತ, ಬಟ್ ತುಂಬ ಅರ್ಜೆಂಟಲ್ಲಿ ಡಿಸಿಷನ್ ತೊಗೊಂಡ್ರೇನೋ, ಒಂದು ವೀಕ್ ಬಿಟ್ಟು ಡಿಸಿಷನ್ ತೊಗೊಂಡ್ರೆ ಅಷ್ಟು ಜನ ಸೇರ್ತಾ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ಸ್ವಲ್ಪ ಹಳೇದಾಗಿತ್ತು, ಜನ ಸೇರ್ತಾ ಇರಲಿಲ್ಲ. ಮತ್ತು ಸೇಫ್ಟಿ ಪರ್ಪಸ್ಸಾಗಿ ಏನೇನೆಲ್ಲ ಮಾಡ್ಬೋದಾಗಿತ್ತೋ ಎಲ್ಲ ಮಾಡಿಕೊಂಡೇ ಇವರು ಮಾಡ್ಬೋದಿತ್ತೇನೋ, ಒಂದು ಸೆಲೆಬ್ರಿಟಿಗಳಿಗೆ ಸನ್ಮಾನ ಮಾಡ್ಬೋದಿತ್ತೇನೋ ಅಂತ ಎಲ್ಲೋ ಒಂದು ಕಡೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ಏನು ಬ್ಯಾಡ್ ಟೈಮ್ ಅಷ್ಟೇ. ಅದು ಅಲ್ಲಿ ಆಗಬೇಕಂತನೂ ಯಾರೂ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿರಲಿಲ್ಲ, ಏನೋ ಆಗೋಯಿತು. ಸೊ ಅದಾದಮೇಲೆ ಮ್ಯಾಚ್ ಮುಗಿಯೋವರೆಗೂ ಅಪ್ಪ ಕಣ್ಣು ಕೂಡ ಮಿಟ್ಕಿಸ್ತೀರ ನೋಡಿದ್ರು. ನನಗಷ್ಟೊತ್ತಿಗಾಗಲೇ ತುಂಬ ನಿದ್ದೆ. ಬಟ್ ಇನ್ನೊಂದು ಕಡೆ ಏನಂದರೆ ಮ್ಯಾಚ್ ಏನಾಗುತ್ತೆ ನೋಡಬೇಕು ಅಂತ ಮ್ಯಾಚ್ ಎಲ್ಲ ಮುಗಿಸಿ ಚಾರ್ವಿ ಮಾತ್ರ ನಾವು ಮ್ಯಾಚ್ ಎಲ್ಲ ಮುಗಿಸಿ ನಾವು ಲೈಟ್ ಆಫ್ ಮಾಡಿ ಮಲ್ಗೋವರೆಗೂ ಅವಳು ಮಲಗಲ್ಲ ಯಾವುದೇ ಕಾರಣಕ್ಕೂ. ನಮ್ಮನ್ನು ತೀಟ್ಲೆ ಮಾಡಿಕೊಂಡು, ನಮ್ಮನ್ನು ಕಿರಿಕಿರಿ ಮಾಡಿಕೊಂಡು, ನಮ್ಮ ಕೈಲಿ ಬೈಸ್ಕೊಂಡು ಮತ್ತೆ ನಮ್ಮ ಹತ್ರನೇ ಬಂದು ಸೋಫಾ ಮೇಲೆಲ್ಲ ಹತ್ತೋದು ಕಲ್ತಿದ್ದಾಳಲ್ವ, ಇವಾಗ ತುಂಬ ತೀಟೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಟೈಮ್ ಬಂದು 9 ಆಗಿಬಿಟ್ಟಿದೆ ಆಗಲೇ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಿನ್ನೆ RCB ಮ್ಯಾಚ್ ಇತ್ತಲ್ವಾ, ಸೊ ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡು ಮಲಗಿರೋದು 12:30 ಆಗೋಗಿತ್ತು. ಸೊ ಹಾಗಾಗಿ ಎದ್ದಿದ್ದು ಕೂಡ ಲೇಟೇ ಆಗಿದೆ. ಎದ್ದು ಇನ್ನೂ ಹಾಸಿಗೆಯಿಂದ ಕೂಡ ಎದ್ದಿಲ್ಲ. ಸರಿ, ಇನ್ನು ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಳ್ಳೋದು ಮತ್ತು ಮಾಡದೇ ಇರೋದು ಇದೇ ಕಂಟಿನ್ಯೂ ಆಗ್ತಾಯಿತ್ತು. ನಿನ್ನೆ ಹಾಸ್ಪಿಟ್ಲಿಂದ ಬಂದಮೇಲೆ ವ್ಲಾಗ್ ಮಾಡಲೇ ಇಲ್ಲ ನಾನು. ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು, ಫುಲ್ಲು ಸುಸ್ತು ಅನ್ನಿಸ್ತಿತ್ತು. ಚಾರ್ವಿದು 1 ನಿಮಿಷದ್ದೇನೋ ವೀಡಿಯೋ ಎತ್ಕೊಂಡು ಸರಿ ಅದಾದಮೇಲೆ RCB ಮ್ಯಾಚ್ ನೋಡ್ಕೊತ ಕೂತಿದ್ವು. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ನೋಡೋಣ. ಅದು ಏನು ತಿಂತಾವಳೆ ಚಾರ್ವಿ? ಅದಕ್ಕಿಂತ ಮೊದಲಿಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಬರುವ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ. ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ, ಫುಲ್ ವಿಡಿಯೋ ನೋಡೋದು ಮಾತ್ರ ಮರಿಬೇಡಿ. ವಿಡಿಯೋ ಲೈಕ್ ಆಯ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇವತ್ತಿನ ವ್ಲಾಗ್ ಎಲ್ಲ ಹೇಗಿರುತ್ತೆ ನೋಡೋಣ. ಇವಾಗ ನಮ್ಮ ಚಿಕ್ಕಮ್ಮನ ಮನೆ ಹತ್ರ ಹೋಗಬೇಕು. ಅಲ್ಲಿಗೆ ಹೋಗಿ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತೀನಿ, ಕಂಟಿನ್ಯೂ ಮಾಡ್ಕೊತೀನಿ. ಚಾರ್ವಿ, ಏನ್ ನಿಂದು ಗಬ್ಬು? ಚಾರ್ವಿ ಅಕ್ಕ ಬರ್ತಾಳೆ, ಅವಳದು ಖರ್ಚುಪ್ಪು. ಏನ್ ಚಾರ್ವಿ? ನಾವು ಹೋಯ್ತಿವಾಗ ಬಾಯ್. ಏನೋ ಸೀರಿಯಸ್ ಸೀರಿಯಸ್ ಆಗಿ ನೋಡ್ತಾವಳು ಏನೋ. ಅವ್ರದ್ದು ಏನೋ ಮಾಡ್ತಾ ಇದೀರಂತೆ. ನಮ್ಮನೇಲಿ ಕಲ್ಲು ಇಷ್ಟ ನೈಸಿಲ್ಲ. ಕ್ಲಿಯರ್ ಮಾಡ್ಕೊಳ್ರಿ. ಜಂಪ್ ಸರ್ವಿ, ಜಂಪ್ 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 ಜಂಪ್. ಅಲ್ಲ, ದುಡ್ಡಿಲ್ಲ, ದುಡ್ಡಿದ್ರೆ ನಾನೇ ಅಗ್ರಿಮೆಂಟ್ ಹಾಕೊಂಡ್ಬಿಟ್ಟಿದ್ದೆ. ಜಂಪ್ ಸರ್ವಿ. ಅವನೊಂದು 50. ಫ್ರೆಂಡ್ಸ್, ಚಿಕ್ಕಮ್ಮನ ಮನೆಯಿಂದ ಬಂದು ಟಿಫನ್ ಅಲ್ಲೇ ಮುಗಿಸ್ಕೊಂಡು ಬಂದಿದ್ದೆ. ಟ್ಯಾಬ್ಲೆಟ್ ರಾಶಿ ನೋಡ್ತಾ ಇದ್ರೆ ನನಗೆ ಅಪ್ಪ ಟೆನ್ಷನ್ ಆಗುತ್ತೆ, ಜ್ವರ ಬರುತ್ತೆ. ಇದು ನೆನ್ನೆ ಕೊಟ್ಟಿರೋದು, ಅದು ಏನೋ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದ ಟ್ಯಾಬ್ಲೆಟ್. ಇದು ಒಂದು ಶೀಟ 750. ನಿದ್ದೆ ಹೆಂಗೆ ಬರುತ್ತೆ ಅಂದರೆ ಕಣ್ಣು ಬಿಡೋಕ್ಕಾಗಲ್ಲ, ಆ ಥರ ನಿದ್ದೆ ಬರುತ್ತೆ.
ಇದು ಡೈಲಿ ತಗೊಳ್ಳೋ ಟ್ಯಾಬ್ಲೆಟು. ಇಷ್ಟೊಂದು ಟ್ಯಾಬ್ಲೆಟ್ ಇದೆ. ಮತ್ತು ಇದು ಗ್ಯಾಸ್ಟ್ರಿಕ್, ಓವರ್ ಗ್ಯಾಸ್ಟ್ರಿಕ್ ಅಲ್ವಾ ನನಗೆ, ಸೊ ಹಾಗಾಗಿ ಇದೊಂದು ಶಿರಪ್ ಕೊಟ್ಟಿದ್ದಾರೆ. ಅಪ್ಪು ಹೋಗ್ತಾ ಒಂದು ಬ್ಯಾಗ್ ತೊಗೋಬೇಕಪ್ಪು, ನನ್ನ ಮೆಡಿಸನ್ ಕ್ಯಾರಿ ಮಾಡಲಿಕ್ಕೆಲ್ಲ. ನಾನು ಅವತ್ತು ಆನ್ಲೈನಲ್ಲಿ ಬುಕ್ ಮಾಡ್ತೀನಿ ಅಂದೆ, ನೀನು ಕೇಳ್ದ? ಆರ್ವಿ ಆಚೆ ಹೋಗಲ್ಲ ಮಗಳೇ, ಬಾಳೆ ಮಗರಿ. ನಾಚಿಕೆ ಇಲ್ಲ ಅವಳಿಗೆ, ತಿರ್ಗಾ ಅವನ ಹತ್ರನೇ ಹೋಯ್ತಾಳೆ. ಕಮ್ 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 ಕಮ್. ಚಾರ್ವಿಯೇ ಹೋಗ್ತೀಯಾ? ಹೋಗೆ. 3 to 4 ಡೇಸಿಂದ ಯಾವ ಕೆಲಸ ಕೂಡ ಮಾಡಿಲ್ಲ. ಫುಲ್ಲು ಸುಸ್ತು, ವಾಮಿಟಿಂಗು, ಅದು ಇದು ಅಂದ್ಕೊಂಡು ಯಾವ ಕೆಲಸ ಮಾಡಿಲ್ಲ. ಇವತ್ತು ಎಲ್ಲ ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮೈಂಡ್ ಇನ್ನೇನು ಚೇಂಜ್ ಆಗುತ್ತೋ ಗೊತ್ತಿಲ್ಲ. ನೋಡಿ ಎಲ್ಲ ಕಡೆ ಹೆಂಗೆ ಹೇಳ್ಕೊಂಡಿದ್ದೀನಿ. ಇದು ನೆನ್ನೆ ಮ್ಯಾಚ್ ನೋಡ್ತಾ ತಿನ್ಕೊಳ್ಳಿಕ್ಕೆ ಅಂತ ತಂದಿರೋ ಸ್ನ್ಯಾಕ್ಸು, ಇಲ್ಲಿ ಮಾತ್ರೆ ಬಾಕ್ಸು, ಅಲ್ಲೇನೋ ಹೇಳ್ತಿದ್ದೀನಿ. ಫುಲ್ಲು ಎಲ್ಲ ಕಡೆ ಹೇಳ್ತಿದ್ದೀನಿ, ಒಳಗಿಂದ ಆಚೆವರೆಗೂ ಹೇಳ್ತಿದ್ದೀನಿ. ಇಲ್ಲಿ ಚಾರ್ವಿ ಮ್ಯಾಟ್ಗಳಿದೆ, ಇದೆಲ್ಲ ವಾಶ್ ಮಾಡಬೇಕು. ಇವತ್ತು ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮೈಂಡ್ ಏನು ಚೇಂಜ್ ಮಾಡ್ಕೊತೀನೋ ನನಗಂತೂ ಗೊತ್ತಿಲ್ಲ. ಗಲೀಜಾಗಿದೆ, ಕಿಚನ್ ಕ್ಲೀನ್ ಮಾಡ್ಕೋಬೇಕು. ಮನೆ ನೋಡೋಕ್ಕಾಗ್ತಾಯಿಲ್ಲ, ಹಂಗಾಗೈತೆ. ಹೋಗ್ತಾವನಂತೆ, ಹೋಗೆ. ಅಪ್ಪ ಹೋಗ್ತೈತಂತೆ. ಅಮ್ಮ ಬಾಯಿ ಹೋಯ್ತಾಯ್ತ ಅಪ್ಪ. ಫ್ರೆಂಡ್ಸ್, ಅದೇ ಇನ್ನು ಅವತ್ತಿನ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಏನೋ ಎಮರ್ಜೆನ್ಸಿ ಕೆಲಸ ಇದೆ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಊರಿಗೆ ಹೊರಟ್ವಿ. ಸ್ವಲ್ಪ ಹೊಲ ಎಲ್ಲ ಮಟ್ಟ ಮಾಡಿಸ್ಬೇಕು ಅಂತ ಹೇಳಿ ಮಮ್ಮಿ ಫೋನ್ ಮಾಡಿದ್ರು. ಸರಿ ಅಂದ್ಬಿಟ್ಟು ಬೇಗನೆ ರೆಡಿಯಾಗಿ ಊರಿಗೆ ಹೊರಟ್ವಿ. ನಾನು ಪ್ರತಿ ಸರ್ತಿ ಊರಿಗೆ ಹೋಗ್ತಾ ಇರ್ತೀನಿ, ಪ್ರತಿ ಸರ್ತಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ತೀನಿ ಅಂದ್ಬಿಟ್ಟು ಊರಿಗೆ ಹೋಗೋ ವೀಡಿಯೋಸ್ ಏನು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ನಮ್ಮ ಚಾರ್ವಿ ಕರ್ಕೊಂಡು ಊರಿಗೆ ಹೋಗೋದೇ ದೊಡ್ಡ ಕೆಲಸ ಆಗೋಗ್ಬಿಟ್ಟಿರುತ್ತೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಅವಳು ಊರಿಗೆ ಬಂದರೆ 5 ನಿಮಿಷ ಕೂಡ ಅವಳು ಕಾಲು ನಿಂತ ಕಡೆ ನಿಲ್ಲಲ್ಲ. ಮಕ್ಕಳಿರ್ತಾವಲ್ವ, ನನ್ನ ತಂಗಿ ಮಕ್ಕಳು, ಅವಾಗ ತೀಟೆ ಮಾಡೋದು, ಕಿರ್ಚೋದು, ಬಗ್ಳೋದು, ಏನೋ ಮಾಡ್ತಾ ಇರ್ತಾಳೆ. ತುಂಬ ತೀಟೆ. ಊರಿಗೆ ಹೋದ ತಕ್ಷಣ ಶಾಂಪೂಸ್ ಎಲ್ಲ ತೊಗೊಂಡು ಹೋಗಿದ್ದೆ. ಸರಿ, ನಾ ಸ್ನಾನನಾದರೂ ಮಾಡಿಸೋಣ ಅಂದ್ಬಿಟ್ಟು ಅಪ್ಪು ನಾನು ಸ್ನಾನ ಕೂಡ ಮಾಡಿಸೋದು. ನನ್ನ ಹೇರ್ ಡ್ರೈ ಕೆಟ್ಟೋಗಿತ್ತು, ಹಾಳಾಗಿತ್ತು. ಹೇರ್ ಡ್ರೈ ಮಾಡೋಕ್ಕೆ ಆಗಲಿಲ್ಲ. ಸೊ ಅದಾದಮೇಲೆ ಬಿಸಿಲಲ್ಲೇ ಸ್ವಲ್ಪ ಹಿಡ್ಕೊಂಡು ಆರಿಸ್ದೆ. ನಮ್ಮ ಅತ್ತೆ ಕೂಡ ಬಂದಿದ್ದರು. ಅತ್ತೆ ಜೊತೆ ಮಾತಾಡಿಕೊಂಡು ಅವಳನ್ನ ಬಿಸಿಲಲ್ಲಿ ಹಿಡ್ಕೊಂಡು ಆಗಲೇ ಸಾಯಂಕಾಲ 5:30 ಆಗೋಗ್ಬಿಟ್ಟಿತ್ತು. ಬಿಸಿಲು ಕೂಡ ಕಮ್ಮಿ ಆಗಿತ್ತು. ಸರಿ, ಇನ್ನು ಅವಳು ನನಗೇನೆ ಒಣಗಿಸೋಕೋದ್ರೆ ಒಣಗಲ್ಲ ಅವಳು ಯಾವುದೇ ಕಾರಣಕ್ಕೂ. ಬಿಟ್ಬಿಟ್ರೆ ಮತ್ತೆ ನೆಲ ಎಲ್ಲ ಗಲೀಜು ಮಾಡ್ಕೊಂಡು, ಅಂದರೆ ಕಾಲೆಲ್ಲ ಗಲೀಜು ಮಾಡಿಕೊಂಡು ಮತ್ತೆ ನೆಲದಲ್ಲಿರೋ ಮಣ್ಣೆಲ್ಲ ಅಂಟಿಸ್ಕೊತಾಳೆ ಅಂದ್ಬಿಟ್ಟು ಎತ್ಕೊಂಡು ನಾನೇ ಒಣಗಿಸ್ತಾ ಇದ್ದೆ. ಅದಾದಮೇಲೆ ನನ್ನ ತಂಗಿ ಮಗು ಜೊತೆ ಕುತ್ಕೊಂಡು ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡೆ. ಚಾರ್ವಿ ಒಂದು 5 ನಿಮಿಷ ಒಣಗಲಿ. ಮುಂದೆಲ್ಲ ಕೈ ಹಾಕ್ತಾರೆ ಅಲ್ಲೋಡಲಿ, ಕಡಿತಾಳ ಗ್ಯಾರಂಟಿ. ಓ, ಅವಳು ಬಿಟ್ರೆ ನಿನ್ನ ಕಡ್ದು ಗಿಡ ಕಾವೇ ಕಡಿತಾಳೆ. ಬಿಡು ಬಿಡು ಅವಳನ್ನ ಒಂದ್ಸಲ ಬಿಡು, ಅವಳನ್ನ ಹೇಳ್ತೀನಿ. ಸ್ನಾನ ಮಾಡ್ತೀವಿ ಈಗ, ನೀರು ಕಾಯಿಸಿ ಅಂದ್ರೆ ಕರೆಂಟೇ ಹೋಯ್ತು. ಹೇಳಿ ನೀನು ಬಾರೆ ದಿಯಾ, ಬಾರೆ ದಿಯಮ್ಮ
ದಿಯಾ ಸೀರೆ ಮುಳ್ಳದ್ ಫ್ರೆಂಡ್ಸ್ ಊರಿಗೆ ಬಂದರೆ ಟೈಮ್ ಹೆಂಗೆ ಮೂವ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮಕ್ಕಳಿರ್ತವೆ, ಅಂದರೆ ಇವರು ಬಂದು ನಮ್ಮ ಮಾವನ ಮಕ್ಕಳು. ನಾನು ಪ್ರತಿ ಸರ್ತಿ ವೀಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಮಕ್ಕಳೆಲ್ಲ ಮಕ್ಕಳು ಸೇರಿಕೊಂಡ್ರೆ ನಮ್ಮ ಮನೇಲಿ ಒಂದು 6 ಮಕ್ಕಳಾಗ್ತವೆ. 6 ಮಕ್ಕಳು ಸೇರಿಕೊಂಡು ಅವ್ರ ಜೊತೆ ಆಡ್ಕೊಳ್ತಾ ಇದ್ದರೆ ಟೈಮ್ ಹೆಂಗೆ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದೇ ರೀತಿ ಇವತ್ತು ಕೂಡ ಸಾಯಂಕಾಲ ಅತ್ತೆ ಕರ್ಕೊಂಬಂತು ಮಕ್ಕಳನ್ನು, ನಮ್ಮ ಮಾವನ ಮಕ್ಕಳನ್ನು. ಅವರಿರೋದು ಊರೊಳಗಡೆ, ನಾವಿರೋದು ಹೊಲದಲ್ಲಿರೋದ್ರಿಂದ ಮಕ್ಕಳನ್ನ ಅತ್ತೆ ಕರ್ಕೊಂಬಂದಿತ್ತು. ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಅಂದ್ಬಿಟ್ಟು. ಆಮೇಲೆ ಅತ್ತೆ ಮೊಗ್ಗು ಕುಯ್ಕೊಂಬರ್ಲಿಕ್ಕೆ ಅಂತ ಹೇಳಿದ್ರು. ಅವ್ರದ್ದು ಮಲ್ಲೆ ಹೂವು ಬರುತ್ತೆ, ಹಂಗಾಗಿ ಮೊಗ್ಗು ಕುಯ್ಕೊಂಬರ್ತೀನಿ, ನೀವು ಇಲ್ಲೇ ಆಟಾಡಿ ಅಂತ. ನಮ್ಮ ದಿಯಾ ಅವಕ್ಕೆ ತೀಟೆ ಮಾಡ್ತಾಳೆ ಅಂದರೆ ಅಪ್ಪ, ಇವಳು ಇನ್ನೂ 9 ಮಂತ್ಸ್ 10 ಮಂತ್ಸ್ ಬೇಬಿ. ಅವರು 2-3 ಇಯರ್ಸ್ ಮಕ್ಕಳನ್ನ ತೀಟೆ ಮಾಡ್ತಾಳೆ. ತುಂಬ ತರಲೆ ಥರ ಆಡ್ತಾಳೆ ನಮ್ಮ ದಿಯಾ. ಬಟ್ ಚೂಟಿ ಇದ್ದಾಳೆ, ಅದೇ ಖುಷಿ. ಅದಾದಮೇಲೆ ಸಾಯಂಕಾಲ ಆಯಿತು. ಅಮ್ಮ ಏನಾದರೂ ಅಡುಗೆ ಮಾಡಮೋ, ನಮ್ಮಮ್ಮಂಗೆ ನಾನು ಊರಿಗೆ ಹೋದರೆ ಅಡುಗೆ ಮಾಡೋ ಚಿಂತೆನೇ ಹೋಗ್ಬಿಡುತ್ತೆ ಅನಿಸುತ್ತೆ. ಅಮ್ಮ ಅಡುಗೆ ಮಾಡಮು ಅಂತ ಹೇಳಿ ಅಡುಗೆ ಕೂಡ ಆಯಿತು. ಏನೋ ಊಟ ಮಾಡಿ ಮಲ್ಕೊಂಡ್ವಿ ಎಲ್ಲರೂ. ಸಾಂಬಾರಿತ್ತು, ರೈಸ್ ಮಾಡಿದೆ ಅಷ್ಟೇ. ಊಟ ಮಾಡಿ ಮಲ್ಕೊಂಡು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಇದು. ಫ್ರೆಂಡ್ಸ್, ನನಗೆ ತಾಯಿ ಕಾರ್ಡ್ ಬೇಕಿತ್ತು. ಅಮ್ಮ ಹೇಳಿದ್ರು ಅಂಗನವಾಡಿಲಿ ರೇಷನ್ ಕೊಡ್ತಾರೆ ಅಪ್ಪು, ನೀನು ಇಲ್ಲೇ ನಮ್ಮೂರಲ್ಲೇ ತಾಯಿ ಕಾರ್ಡ್ ತೊಗೊಂಡು ಇಲ್ಲೇ ಅಂಗನವಾಡಿಲಿ ಬರ್ಸಪ್ಪು ಅಂತ. ಸರಿ ಮಮ್ಮಿ ಆಯಿತು ಅಂದ್ಬಿಟ್ಟು ನನಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಕೆಲ್ಸಕ್ಕೆ ಕೂಡ ಬಂದಿತ್ತು JCB, ಹೊಲ ಅಚ್ಕಟ್ಟು ಮಾಡಿಸ್ತಾ ಇದ್ದೀವಿ, ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಅಪ್ಪು ಹೊಲ ಕ್ಲೀನ್ ಮಾಡಿಸ್ತಾಯಿದ್ರು. ಕಾರಲ್ಲಿ ಬಂದಿದ್ದರಿಂದ ನಮಗೆ ಇಲ್ಲಿ ಓಡಾಡೋಕ್ಕೆ ಗಾಡಿ ಇಲ್ಲ. ಮಾವನ ಗಾಡಿ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳೋದ್ವು. ಫ್ರೆಂಡ್ಸ್, ಬೆಳಗ್ಗೆ ಟಿಫನ್ ಬಂದು ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ಅವರಿಗೆಲ್ರಿಗೂ. ನಮ್ಮ ಅಮ್ಮನಿಗೆ ನಾನು ಊರಿಗೆ ಬಂದರೆ ಎಷ್ಟೋ ಕೆಲಸಗಳು ರಿಲೀಫ್ ಆಗೋಗ್ಬಿಡುತ್ತೆ. ಆದಷ್ಟು ಮಾಡ್ಕೊತೀನಿ, ಟ್ರೈ ಮಾಡ್ತೀನಿ ಮಾಡಲಿಕ್ಕೆ. ಅದಾದಮೇಲೆ ಸರಿ ನಾ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಹೋದ್ವಿ. ತಾಯಿ ಕಾರ್ಡ್ಗೋಸ್ಕರನೇ ಹೋಗಿದ್ದು ಹಾಸ್ಪಿಟ್ಲಿಗೆ. ಫ್ರೆಂಡ್ಸ್, ನಮ್ಮೂರಲ್ಲಿ ಕೆರೆಯಲ್ಲಿ ನೀರಿದ್ದರೆ ನೋಡಲಿಕ್ಕೆ ಏನೋ ಒಂಥರ ಚಂದ ಅನಿಸುತ್ತೆ. ಬಟ್ ಇವಾಗ ಕೆರೆಯಲ್ಲಿ ಆದಷ್ಟು ಒಂದು ಅರ್ಧ ಕೆರೆ ನೀರಿದೆ ಅಷ್ಟೇ. ಕೆರೆಯಲ್ಲಿ ನೀರು ಖಾಲಿಯಾಗಿದೆ, ಎಲ್ಲ ಮಣ್ಣುಗಳು ಹೊಡ್ಕೊತಾ ಇದ್ದಾರೆ. ಇವಾಗ ಇನ್ನೂ ಕಮ್ಮಿ ಆಗೋಗ್ಬಿಟ್ಟಿದೆ. ಅದೇ ಸ್ವಲ್ಪ ವಿಡಿಯೋಸ್ ತೊಗೊಂಡೆ. ಕೆರೆಯಲ್ಲಿ ನೀರಿದ್ರೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಕೆರೆಯಲ್ಲಿ ನೀರೇ ಕಮ್ಮಿ ಆಗೋಗ್ಬಿಡುತ್ತಲ್ಲಪ್ಪು ಅಂತ ಹೇಳಿ ಅಪ್ಪು ಜೊತೆ ಮಾತಾಡಿಕೊಂಡು ಸರಿ ಇನ್ನು ಹಾಸ್ಪಿಟ್ಲ್ ಹತ್ರ ಹೋದೆ. ಹಾಸ್ಪಿಟ್ಲ್ ಹತ್ರ ಹೋಗಿ ಆದಮೇಲೆ ಡಾಕ್ಟರ್ ಹೇಳಿದ್ರು, ನಿಂದು ಆಧಾರ್ ಕಾರ್ಡ್ ಎಲ್ಲಿರುತ್ತೋ ಅಲ್ಲೇ ತಾಯಿ ಕಾರ್ಡ್ ಕೊಡೋದು. ನಾವಿಲ್ಲಿ ಚೆಕಪ್ ಮಾಡಿ ಕೂಡ ತಾಯಿ ಕಾರ್ಡ್ ಕೊಡೋಕ್ಕಾಗಲ್ಲ, ನಿಮ್ಮ ಹಸ್ಬೆಂಡ್ ಮನೇಲೆ. ನಾನು ಹಂಗೂ ಹೇಳಿದೆ, ನನ್ನ ತಾಯಿ ಮನೆಯಲ್ಲೇ ಜಾಸ್ತಿ ಇರೋದು, ಸೊ ಹಾಗಾಗಿ ಇಲ್ಲಿಂದೇ ಇಸ್ಕೊಳ್ಳಿ ಅಂತ ಹೇಳಿದ್ದಾರೆ ನಮ್ಮ ಮದರ್ ಅಂತ. ಬಟ್ ಗೌರ್ಮೆಂಟ್ ರೂಲ್ ಪ್ರಕಾರ ತಾಯಿ ಕಾರ್ಡು ಗಂಡನ ಮನೆಯಲ್ಲೇ ತೊಗೋಬೇಕಂತೆ, ಇಲ್ಲಾಂದರೆ ನಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಎಲ್ಲಿರುತ್ತೋ ಸೊ ಅಲ್ಲೇ ತೊಗೋಬೇಕಂತೆ. ಸರಿ ಇನ್ನು ಆಯಿತು, ಬಂದಿದ್ದ ಕೆಲಸ ಕೂಡ ಆಗಲಿಲ್ಲ ಅಂತ ಹೇಳಿ ಇಬ್ಬರು ಮಾತಾಡಿಕೊಂಡು ಸರಿ ಬಿಡಪ್ಪು ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗೋಣ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಅಲ್ಲೇ ತೊಗೊತೀನಿ ಅಂತ ಹೇಳಿ ಮನೆಗೆ ಬಂದ್ವು. ನಮ್ಮಮ್ಮ ಏನಕ್ಕೆ ಕೊಟ್ಟಿಲ್ಲ, ಕೊಡ್ತಾಯಿದ್ರಲ್ಲ ಅಂತ ಕ್ವಶನ್ ಮಾಡ್ತಾಯಿದ್ರು ಮನೆಗೆ ಬಂದಮೇಲೆ. ನನ್ನ ತಂಗಿ ಮಗುಗೆ ಸ್ವಲ್ಪ ಕಣ್ಣು ಮೆತ್ತಾಕೊಂಡಿತ್ತು, ಬಾಡಿ ಹೀಟಾಗಿ. ಅವರಮ್ಮ ಬಾಡಿ ಹೀಟಿಂದ ಜಾಸ್ತಿ ತಿನ್ನೋದಲ್ವಾ, ಮಗುಗೆ ಶೀತ ಆಗುತ್ತೆ ಅಂದ್ಬಿಟ್ಟು ಅದು ಎಕ್ಸಸ್ ಆಫ್ ಹೀಟ್ ಆಗಿಬಿಟ್ಟು ಕಣ್ಣು ಮೆತ್ತಾಕೊಂಡ್ಬಿಟ್ಟಿತ್ತು. ಅವಾಗಷ್ಟೇ ಇರ್ತಿದ್ಲು. ಅವಳ ಜೊತೆ ಕೂಡ ಮಾತಾಡಿಕೊಂಡು ಆಟ ಆಡಿಸ್ಕೊಂಡು ಹಾಸ್ಪಿಟ್ಲಿಂದ ಬಂದು ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡಿದೆ. ಈ ಥರ ಮಕ್ಕಳಿಗೆ ಕಣ್ಣು ಮೆತ್ತಾಕೊಂಡಾಗ, ಅಂದರೆ ಬಿಸಿರು ಫುಲ್ಲು ತುಂಬ್ಕೊಂಡ್ಬಿಡುತ್ತೆ ಕಣ್ಣು ತುಂಬ, ಆ ಥರ ತುಂಬ್ಕೊಂಡಾಗ ತಾಯಿ ಎದೆ ಹಾಲು ಬಿಟ್ಟರೆ ಕ್ಲಿಯರ್ ಆಗುತ್ತೆ. ಒಂದು 3 to 4 ಡೇಸಲ್ಲೆಲ್ಲ ಹೀಟ್ ಕಮ್ಮಿ ಆಗುತ್ತೆ. ತಾಯಿ ಎದೆ ಹಾಲು ಮಕ್ಕಳ ಕಣ್ಣಿಗೆ ತುಂಬ ಸೂಕ್ತ ಅಂತಲೇ ಹೇಳ್ಬೋದು. ಅದಾದಮೇಲೆ ಫ್ರೆಂಡ್ಸ್, ನನ್ನ ಮಗ ಸ್ಕೂಲ್ಗೆ ಹೋಗ್ಲಿಕ್ಕೆ ಹಠ ಮಾಡಿಕೊಂಡು ಏನು ರಗಳೆ ಮಾಡ್ತಾಯಿದ್ದಾನೆ ಗೊತ್ತಾ. ಹಾಸ್ಪಿಟ್ಲಲ್ಲಿ ಫ್ರೆಂಡ್ಸ್ ಇಲ್ಲಿ ತಾಯಿ ಕಾರ್ಡ್ ಕೊಡೋಲ್ಲ ಅಂತ ಹೇಳಿದ್ರು. ಏನಂದರೆ ನಂದು ಆಧಾರ್ ಕಾರ್ಡ್ ಎಲ್ಲಿದೆಯೋ ಅಲ್ಲೇ ತಾಯಿ ಕಾರ್ಡ್ ಇಸ್ಕೋಬೇಕು ಅಂತ ಹೇಳಿದ್ರು. ಹಾಗಾಗಿ ತೋರಿಸ್ಕೊಂಡು ಬಂದೆ. ತಾಯಿ ಕಾರ್ಡ್ ಇಸ್ಕೊಂಬನ್ನಿ, ಇಂಜೆಕ್ಷನ್ ಎಲ್ಲ ಇಲ್ಲೇ ಕಂಟಿನ್ಯೂ ಮಾಡ್ತೀವಿ, ಮತ್ತು ಅಂಗನವಾಡಿಗೆಲ್ಲ ಇಲ್ಲೇ ಎಂಟ್ರಿ ಮಾಡಿಸ್ಬೋದು. ತಾಯಿ ಕಾರ್ಡ್ ಮಾತ್ರ ಅಲ್ಲಿ ಇಸ್ಕೊಂಬಂದ್ರಿ, ಸೀರಿಯಲ್ ಪ್ರಕಾರ ಹೋಗುತ್ತೆ ತಾಯಿ ಕಾರ್ಡು, ಹಾಗಾಗಿ ನಾವಿಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅಪ್ಪು ನನ್ನ ಕರ್ಕೊಂಬಂದು ಮನೆಗೆ ಬಿಟ್ಬಿಟ್ಟು
ಮತ್ತೆ ಹೊಲ್ದ ಹತ್ರ JCB ಬಂದೈತೆ, ಇನ್ನು ಇಲ್ಲಿ ಕೂತಿದ್ರೆ ಆಗಲ್ಲ ಅಂದ್ಬಿಟ್ಟು ಹೊಲ್ದ ಹತ್ರ ಹೋದ್ರು. ಸಾಂಬಾರೆಲ್ಲ ಕೂಗಿ ಸಿಕ್ಕಿದ್ದಾಳೆ ಅಮ್ಮು. ಇವಾಗ ಮಸ್ತ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಮೊಸಪ್ಪು ಸಾರಿಗೆ ಊಟ ಕೊಟ್ಟು ಕಳಿಸ್ಬೇಕು ಹೊಲ್ದ ಹತ್ರ. ಚಿನ್ನು JCB ಬಂದೈತೆ, ಸ್ಕೂಲ್ಗೆ ಹೋಗಿ ಕಟ ಮಾಡಿಕೊಂಡು ನಂಗೆ ಲೂಸ್ ಮೋಷನ್ನು ಅದು ಇದು ಅಂದ್ಕೊಂಡು ಆಟ ಹಿಡ್ಕೊ ಕೂತಿದ್ದಾನೆ. ಇಲ್ಲಿ ದಿಯಮ್ಮ ಅಂಗನವಾಡಿಗೆ ಬಿಟ್ಬಾರೆ ಅವನ್ನ. ಅಂಗನವಾಡಿಗೆ ಹೋಗವ ಅಂಗನವಾಡಿಗೆ. ಮನೇಲಿ ಏನು ಅಂಗನವಾಡಿಗೆ ಬಿಟ್ಟು ಬರ್ತಾಳೆ. ಹೋಗಿ ಮಮ್ಮಿ, ಹೋಗಿ ಕುತ್ಕೊಂಡು ಫೋನ್ ನೋಡು. ಅಲ್ಲಿ ಹಾಕಿದ್ದೀನಿ ಗೂಡಲ್ಲಿ. ಚಾಕಿ ಕೊಡ್ತಾಳೆ, ಹೋಗಿ ಮಮ್ಮಿ ಚಾಕಿ ಕೊಡ್ತಾಳೆ. ಬವ್ವ ಬಿಸಿಲು ಹೋಗ್ಬೇಡ ಬಾ ಮಗ್ನೆ. 11 ಗಂಟೆಗೆ ಎಷ್ಟು ಬಿಸಿಲ ಬಾ ಕುಸು. ಬಿಸಿಲು ಜಾಸ್ತಿ ಐತೆ. ನಿಮ್ಮ ಅಮ್ಮ ಹೋಗ್ತಿಲ್ಲ, ಬಾ ಇಲ್ಲಿ ಬಾರ. ಅವ್ವ ಕಳ್ಳ ಬತ್ತೈದು ಇಲ್ಲಿ. ಅಮ್ಮ ಕಳ್ಳಿ ಬತ್ತೈತೆ ಬವ್ವ. ಅಪ್ಪ ಬೋಬೋ ಬತ್ತೈತೆ. ಬೆಳಗ್ಗೆ ಕುರಿ ಮರಿ ಇಟ್ಕೊಳಿಕ್ ಬಂದಿತ್ತಲ್ಲ ಬೋಬೋ, ಅದ್ಭುತ ಐತೆ. ಬೋಬೋ ಬತ್ತೈತಮ್ಮ ಅಲ್ಲಿ. ಯಾಕೆ ಚಾರ್ವಿ ಹಿಂಗೆ ಕೂಗೋದು ನೀನು? ಮಕ್ಕಳನ್ನೆಲ್ಲ ತೀಟೆ ಮಾಡ್ತೀಯಲ್ಲ ಕುಸೆ ನೀನು. ಯಾಕೆ ಅಷ್ಟು ಕಿರ್ಚೋದು ನೀನು? ಊಟನೂ ತಿಂದಿಲ್ಲ, ಏನೇನು ಅವತಾರ ಆಡ್ತೀಯ ಆಡು ನೀನು. ಓನವ ಏನವ ಚಿಂದಕ್ಕೆ ಹೋದ್ಲು ಊರಿಗೆ. ಚಿಂದಕ್ಕೆ ಊರಿಗೆ ಹೋದ್ಲು. ಹೋದ್ಲು. ಚಿಂದು ಮಮ್ಮಿ ಅಂತ ಕೂಗು. ಚಿಂದು ಮಮ್ಮಿ. ಎಲ್ಲರೂ ರೂಮಲ್ಲಿ ಕೂಡಕ್ಕಾಗತ್ತ ಅವಳನ್ನ? ಚಿಂದು ಮಮ್ಮಿ ಅಂತ ಕೂಗು, ಬತ್ತಾಳ. ಇಂದು ಮಮ್ಮಿ ಬಾರ. ಇಲ್ಲಿ ಚಿಂಟು ನೋಡು ಬಾ ಬತ್ತಾಳೆ. ಚಿಂಟು ನೋಡು ಬಾ ಬತ್ತಾಳೆ ಮಮ್ಮಿ. ಅಂಗನವಾಡಿಗೆ ಹೋದ್ಲು ಅವಳೇನೆ. ಕಳ್ಳ ಮಗ್ನೋ. ಕೂಚು ಒಂದು ಸ್ವಲ್ಪ ಫೋನ್ ಎತ್ಕೋ ಬಾಯ್ಲಿ. ಫೋನ್ ನೋಡು ಬಾಯ್ಲಿ. ಪಾರ್ಪಚ್ಚಿ ಆರ್ವಿಗೆ ಊಟ ತಿನ್ನಿಸ್ಬಾರವ. ಹೊಟ್ಟೆ ಹಸ್ತೈತಂತ ಅವಳಿಗೆ. ಊಟ ತಿನ್ನಿಸ್ಬಾರವ, ಅಲ್ಲಿ ಬೊಟ್ಲಲ್ಲಿರೋದು. ಬುವ್ವ ಫ್ರೆಂಡ್ಸ್, ಮಧ್ಯಾಹ್ನ ಆಯಿತು. JCB ಅವ್ರಿಗೆ ಕೂಡ ಊಟ ಕೊಟ್ಟು ಕಳಿಸ್ದೆ ನಾನು. ಕೊಟ್ಟು ಕಳಿಸಿ ದಿಯಾ ಪಾಪುನ ನಾನು ಎತ್ಕೊಂಡು ಕೂತ್ಕೊಂಡೆ, ಬಂಗಾರಿನ. ಅದಾದಮೇಲೆ ಅವರಮ್ಮ ಸ್ವಲ್ಪ ಪಾಪುದು ಬಟ್ಟೆ ಇದೆ ವಾಶ್ ಮಾಡಾಕ್ತೀನಿ, ದಿಯಾ ಎತ್ಕೊಂಡು ಕೂತ್ಕೊ ನೀನು ಅಂತ ಹೇಳಿದ್ಲು. ಸರಿ, ನನಗೆ ಸುಸ್ತಾಗ್ತಿತ್ತು ತುಂಬ. ಅದರಿಂದ ದಿಯನ್ನ ಎತ್ಕೊಂಡು ಕೂತಿದ್ದೆ. ಇವನು ತುಂಬ ರಕ್ಷೆ ಹಿಡಿಯೋದು ಜಾಸ್ತಿ. ಹಾಗಾಗಿ ಇವನಿಗೆ ಮಣ್ಣು ತೋಡ್ಕೊಂಡು ಆಟ ಆಡ್ತಾನೆ. ಅವನಿಗೊಂದು ಶೆಲ್ಕೇನೋ ಏನೋ ಅಂತಾರೆ, ಅದನ್ನು ಕೊಟ್ಬಿಟ್ಟು ತೋಡ್ಕೊಂಡು ಆಟ ಆಡ್ಕೊಂಡು ಕೂತ್ಕೋ, ಏನಾದರೂ ಮಾಡ್ಕೊಳ್ಳಿ, ಗಲೀಜು ಮಾಡ್ಕೊಂಡ್ರೂ ಪರವಾಗಿಲ್ಲ, ಬಟ್ ಸುಮ್ಮನೆ ಆಡ್ತಾನೆ. ಮಣ್ಣಲ್ಲಿ ಆಡು ಅಂದರೆ ಸೈಲೆಂಟಾಗಿ ಆಡ್ತಾನೆ, ಇಲ್ಲಾಂದರೆ ತುಂಬ ತರಲೆ. ಹಾಗಾಗಿ ಅವರಮ್ಮ ಬಟ್ಟೆ ವಾಶ್ ಮಾಡೋದಾಗೋವರೆಗೂ ಮಣ್ಣಲ್ಲಿ ಆಡ್ತಾಯಿದ್ದೆ. ಆ್ಯಕ್ಚುಲಿ ಮಕ್ಕಳು ಮಣ್ಣಲ್ಲಿ ಆಡಬೇಕಂತೆ ಫ್ರೆಂಡ್ಸ್. ಬೆಂಗಳೂರಲ್ಲಿ ಮಕ್ಕಳು ಮಣ್ಣಲ್ಲಿ ಆಡಲಿಕ್ಕೂ ಒಂಚೂರು ಮಣ್ಣು ಸಿಗೋಲ್ಲ, ಬಟ್ ಊರಲ್ಲಿ ಮಣ್ಣೆಲ್ಲ ಚೆನ್ನಾಗಿರುತ್ತೆ, ಆಟ ಆಡ್ತಾರೆ. ನನ್ನ ಮಗನೂ ಅಷ್ಟೇ, ಮಣ್ಣಲ್ಲಿ ಆಡ್ಕೊಂಡಿದ್ರೆ ಒಂದು 4-5 ಅವರ್ ಆರಾಮಾಗಿ ಆಟ ಆಡ್ತಾನೆ. ಸೊ ಅದಾದಮೇಲೆ ಅವರಮ್ಮ ಎಲ್ಲ ಬಟ್ಟೆ ಎಲ್ಲ ನೀಟಾಗಿ ವಾಶ್ ಮಾಡ್ತಾ ಇದ್ದಾಳೆ. ಹೇಳಲ್ವಾ ನಿಮ್ಮ ಊರು ಯಾವುದು ಅಂತ ಅಮ್ಮ? ಏಯ್, ನಿಮ್ಮೂರು ಯಾವ್ದವ ಅಮ್ಮ? ಕುಸು ಖುಷಿ ಹೇಳು ಚಿನ್ನಿ, ನಿಮ್ಮೂರು ಯಾವುದು ಅಂತ. ಹೋಗಿ ನೀನು ಜಾಣ ಅಲ್ಲ ಕೋಣ. ದಿಯಾ ಜಾಣ. ಹಸಿಗೆ ಹೊಟ್ಟೆ ಹಶ್ವಾಗ್ಬಿಟ್ಟೈತೆ ಕಣೆ. ಸರಿ ಸರಿ. ಓಯ್, ಏನದು ಮಣ್ಣಗೆ ಗೊಬ್ಬು? ವಾ ಚೀ, ಕೊಳಕ ಖುಷಿ, ಕೊಲ್ಕ ಖುಷಿ.
ಇದು ಎಲ್ಗ ಹೋಗ್ತಾ ಇರೋದು ತಿರ್ಗಾ ಮಣ್ಣು ತುಂಬ್ಕೊಂಬರಕ್ಕೆ ಅಯ್ಯಯ್ಯ ನನ್ನ ಬಂಗಾರಿ. ಹೊಲ ಅನ್ನೋದೈತಿ. ನೀವು ಹೊಲ ಅಂತೀರಾ? ಒಂತಕ್ಕೆ ಅಂತೀರ ನೀವು? ನಮ್ಮ ಕಡೆ ಹೊಲ್ತಕ್ಕೆ ಅಂತೀವಿ. ಹೋಗು ಕಡಿತಾಳೆ ಚಾರ್ವಿ. ಅಯ್ಯಯ್ಯ ನೀನೇನು ಕಮ್ಮಿ ಆತನಲ್ಲ ನೀನು. ಆ ಚಡ್ಡೆಗೆ ಮಣ್ಣು ಎಲ್ಲ ಐತೆ, ಇಂಥದ್ದು ಐತೆ ಅಂಥದ್ದಿಲ್ಲ ಅನ್ನಂಗಿಲ್ಲ ಚಡ್ಡೆಗೆ. ಫ್ರೆಂಡ್ಸ್, ನಾನು ಇರೋದು ಹೆಂಗಿದೆಯೋ ವಿಡಿಯೋ ಹಾಗೆ ಆಗ್ತೀನಿ ಆ್ಯಕ್ಚುಲಿ. ಯಾಕಂದರೆ ಊರಲ್ಲಿ ನಮ್ಮದು ಲೈಫ್ ಸ್ಟೈಲ್ ಇದೇ ಥರನೇ ಇರುತ್ತೆ. ಸಿಟಿಲಷ್ಟೇ ಸ್ವಲ್ಪ ಚೇಂಜ್ ಆಗುತ್ತೆ ಬಿಟ್ಟರೆ, ಊರಲ್ಲಿ ಸೇಮ್ ಫ್ಯಾಕ್ಟ್ ನಾನು ಏನೂ ಡಿಲೀಟ್ ಮಾಡಲ್ಲ. ನಮ್ಮಮ್ಮ ಹೆಂಗಿರ್ತಾರೆ, ನನ್ನ ತಂಗಿ ಹೆಂಗಿರ್ತಾಳೆ, ನಾನು ಊರಿಗೆ ಹೋದರೆ ಹೆಂಗಿರ್ತೀನಿ, ಮಕ್ಕಳು ಹೆಂಗಿರ್ತವೆ, ನಮ್ಮ ಊರಿನ ಲೈಫ್ ಸ್ಟೈಲ್ ಸೇಮ್ ಇದೇ ರೀತಿ ಇರುತ್ತೆ. ನಮ್ಮ ರೂಟೀನ್ ಕೂಡ ಹೀಗೆ ಇರುತ್ತೆ. ಹಾಗಾಗಿ ನಾನು ಯಾವುದನ್ನು ಡಿಲೀಟ್ ಮಾಡಲ್ಲ, ಏನನ್ನು ಡಿಲೀಟ್ ಮಾಡಲ್ಲ. ನನಗಿದೇ ಇಷ್ಟ. ನನಗೆ ಊರಿನಲ್ಲಿ ಲೈಫ್ ಸ್ಟೈಲೇ ಇಷ್ಟ, ಅದಕ್ಕೆ ನಾನು ಹಾಗೆ ಹಾಕ್ತೀನಿ. ಯಾರು ಹಾಡ್ಕೊಳ್ತಾರೆ ಅಂತ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಇಷ್ಟ ಇದ್ದವರು ನನ್ನ ವಿಡಿಯೋ ನೋಡ್ತಾರೆ, ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ತಾರೆ ಅಷ್ಟೇ. ನಮ್ಮ ಊರಿನ ಲೈಫ್ ಸ್ಟೈಲ್ ಹಿಂಗೆ ಇರುತ್ತೆ. ಸಿಟಿಗೆ ಬಂದರೆ ಸಿಟಿ ಲೈಫ್ ಸ್ಟೈಲ್ ಹೆಂಗಿರಬೇಕು ಹಾಗೆ ಇರುತ್ತೆ. ಸೊ ಹಾಗಾಗಿ ನಮ್ಮ ಮನೇಲಿ ಹೆಂಗೆ ಆಡ್ತವೆ ಮಕ್ಕಳು ಹಾಗೆ ವಿಡಿಯೋ ಹಾಕ್ತೀನಿ. ನಮ್ಮ ಮನೆ ಮಕ್ಕಳು ಮಣ್ಣಲ್ಲೇ ಆಟ ಆಡ್ತವೆ, ಸೊ ಮಣ್ಣಲ್ಲಿ ಆಟ ಆಡೋ ವಿಡಿಯೋನೇ ಹಾಕ್ತೀನಿ. ನನಗೆ ಹಿಂಗಿರೋದೇ ಇಷ್ಟ ಅನಿಸುತ್ತೆ. ಸಮ್ಟೈಮ್ ಸಿಟಿಯಲ್ಲಿ ಆಚೆ ಹೋಗೋಕ್ಕೆ ಕೂಡ ಮಕ್ಕಳನ್ನ ನಾವು ಬಿಡಲ್ಲ. ಅಯ್ಯೋ ನೆಲಕ್ಕೆ ಇಕ್ಕಿದ್ರೆ ಕಾಲು ಮಣ್ಣಾಗುತ್ತೆ ಅನ್ನೋ ಥರ ಮಕ್ಕಳನ್ನ ಸಾಕ್ತಾರೆ. ಬಟ್ ಹಳ್ಳಿಯಲ್ಲಿ ಹಂಗಿಲ್ಲ. ಮಕ್ಕಳು ಎಷ್ಟು ರಫ್ ಆ್ಯಂಡ್ ಟಫ್ ಆಗಿರ್ತವೋ ಅಷ್ಟು ಆರೋಗ್ಯವಾಗಿರ್ತವೆ. ಅವು ಮಣ್ಣಲ್ಲೂ ಆಡ್ತವೆ, ಕಲ್ಲಲ್ಲೂ ಆಡ್ತವೆ. ಆ್ಯಕ್ಚುಲಿ ಎಲ್ಲ ನನ್ನ ಮಗನೇ ಉದಾಹರಣೆಗೆ, ಅವನು ಎಷ್ಟು ರಫ್ ಆಗಿದ್ದಾನೆ ಅಂದರೆ, ಅವನಷ್ಟು ಗಟ್ಟಿಯಾಗಿರೋಕ್ಕೆ ನನಗೆ ಬರಲ್ಲ. ನಾನು ಊರಲ್ಲೇ ಬೆಳೆದಿದ್ದು, ಆದರೂ ಸಿಟಿ ಜೀವನ ಒಂದು 10 ಇಯರ್ಸಿಂದ ನೋಡಿ ಅವನಷ್ಟು ಗಟ್ಟಿ ನಾನಿಲ್ಲ. ಏನದು? ಅಯ್ಯೋ ಬಿಚ್ಚಕ್ಕೆ ಹೋಗಿದೆಯಲ್ಲ ಮಗಳು ನೀನು. ಚಾರ್ವಿ ಬಿಚ್ಚಕ್ಕೆ ಹೋಗಿದೆಯಲ್ಲ ಕುಸೆ ನೀನು. ಅವ್ವ ಸಾಮಾನ್ಯದ ಮಕ್ಕಳೇನಲ್ಲ ನಮ್ಮ ಮನೆವು. ಅವ್ವ ಬಿಚ್ತೀಯ ಚಾರ್ವಿನ? ಏನು ಚಿನಿ ಹಂಗೆ ಆಡಿಸ್ತೀಯ ಅವಳನ್ನ? ನಮ್ಮ ಊರಿನ ಲೈಫ್ ಸ್ಟೈಲ್ ಇದೇ ಥರನೇ ಲೀಡ್ ಆಗುತ್ತೆ. ಅಮ್ಮ ಹೊಲದಿಂದ ಬಂದ ತಕ್ಷಣ ನಾವು ಹೋಗಿ ಅಮ್ಮನ ಜೊತೆ ಸ್ವಲ್ಪ ಅಮ್ಮ ರಿಲ್ಯಾಕ್ಸ್ ಆಗೋವರೆಗೂ ಸ್ವಲ್ಪ ಹೊತ್ತು ಕೂತ್ಕೊಳ್ತೀವಿ. ಅಮ್ಮನ ಜೊತೆ ನಾವು ಎಲೆ ತಿಂತೀವಿ. ಊರಿಗೆ ಹೋದ್ರೆ ಆ್ಯಕ್ಚುಲಿ 100% ಎಲೆ ತಿಂತೀವಿ. ಅಮ್ಮನ ಜೊತೆ ಎಲೆ ತಿನ್ನೋದು, ಆಮೇಲೆ ಅದು ಇದು ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಅದೆಲ್ಲ ಒಂಥರ. ಮತ್ತು ಅಮ್ಮ ಕಾಫಿ ತೊಗೊಂಬಂದು ಕೊಡ್ತಾಳೆ. ಅಮ್ಮ ಆಗ್ಬೋದು, ನಾನು ಆಗ್ಬೋದು. ಕಾಫಿ ಕುಡ್ಕೊಂಡು ಸಂಜೆ ಹೊತ್ತು ಸ್ವಲ್ಪ ಹೊತ್ತು ಕೂರೋದು, ಅದು ಇದು ಮಾತಾಡಿಕೊಂಡು, ಮತ್ತು ಹೊಲ್ದ ಹತ್ರ ಏನು ಕೆಲಸ ಆಗಿದೆ ಅದು ಒಂಥರ. ಬೆಂಗಳೂರಲ್ಲಿ ಆ ಮೂಮೆಂಟ್ ಯಾವುದೂ ಎಂಜಾಯ್ ಮಾಡೋಕ್ಕಾಗಲ್ಲ. ಊರಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮತ್ತು ಮಗು ಸ್ಕೂಲಿಂದ ಬರ್ತಾ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಕೂರೋದು ಒಂಥರ, ಇದೆಲ್ಲ ಒಳ್ಳೆ ಮೂಮೆಂಟು. ಬೆಳಗ್ಗೆ ಹೊತ್ತು ಅಷ್ಟೇ ಅಮ್ಮ ನಮ್ಮ ಜೊತೆ ಕೂತ್ಕೊಂಡು ನಮಗೆ ಎಲೆ ಕೊಟ್ಕೊಂಡು, ಅವ್ರು ಹಿಂಗೆ ಅಲ್ಲಿ ಹಿಂಗಾಯ್ತು, ಅವ್ರ ಮನೇಲಿ ಇವ್ರದ್ದು ಮದುವೆ ಸೆಟ್ ಆಯಿತು, ಇವ್ರದ್ದು ಹಂಗಾಯ್ತು, ಇವ್ರದ್ದು ಹಿಂಗಾಯ್ತು, ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತೀವಿ. ಅದಾದಮೇಲೆ ಅಮ್ಮ ಎಲೆ ಕೊಟ್ಬಿಟ್ಟು ನಮಗೆ ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿ ಎಲ್ಲ ತಿಂದಾದ್ಮೇಲೆ ಅಮ್ಮ ಹೊಲಕ್ಕೆ ಹೋಗುತ್ತೆ ಹಸು ಇಟ್ಕೊಂಡು. ಒಂಥರ ಇಲ್ಲಿ ಲೈಫ್ ಹೆಂಗಿರುತ್ತೆ ಅಂದರೆ ಒಂಥರ ಚೆನ್ನಾಗಿ ಹ್ಯಾಪಿಯಾಗಿ ಹೋಗ್ತಾ ಇರುತ್ತೆ. ಬಟ್ ಬ್ಯಾಂಗ್ಳೂರು ಜೀವನ ಹಾಗಿರಲ್ಲ. ಬ್ಯಾಂಗ್ಳೂರಲ್ಲಿ ಬೆಳಗ್ಗೆದ ಮನೆ ಕ್ಲೀನ್ ಮಾಡ್ಕೊ, ಟಿಫನ್ ಮಾಡು, ಹಸ್ಬೆಂಡ್ಗೆ ಟಿಫನ್ ಕೊಡು, ಮತ್ತು ನಾನು ಟಿಫನ್ ಮಾಡು, ಆಫೀಸಿಗೆ ಟೈಮ್ ಆಗುತ್ತೆ, ಇಬ್ಬರು ರೆಡಿಯಾಗು, ಆಫೀಸ್ಗೆ ಹೋಗು. ನಮ್ಮದೇ ಆದಂಥ ಟೈಮ್ನ ನಮಗೆ ಕೊಡ್ಕೊಳ್ಳೋಕೆ ಕೂಡ ನಮಗಿಲ್ಲಿ ಟೈಮ್ ಸಿಗೋಲ್ಲ. ಸಂಜೆ ಬಾ, ಮತ್ತು ಅದೇ ರೋಟೀನ್, ಅಡುಗೆ ಮಾಡು, ತಿನ್ನು, ಕೂತ್ಕೊ. ಬಟ್ ಅಲ್ಲಿ ಹಂಗಲ್ಲ. ಇಲ್ಲಿ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಯಾಕಂದರೆ ಒಂದು ತಿಂಗಳು ಮನೆ ರೆಂಟ್ ಕಟ್ಟಬೇಕಂದ್ರೆ 10,000-12,000 ರೆಂಟ್ ಇರುತ್ತೆ. ಬಟ್ ಅಲ್ಲಿ ಊರಲ್ಲಿ ಹಂಗಾಗಲ್ಲ. ಓನ್ ಹೌಸ್ ಇರುತ್ತೆ, ಏನೋ ಒಂದು ಜೀವನ ಹೆಂಗೋ ಒಂದು ನಡ್ಕೊಂಡು ಹೋಗುತ್ತೆ. ಇಲ್ಲಿ ಅರ್ಧ ಲೀಟ್ರ್ ಹಾಲಿಲ್ಲ ಅಂದರೆ ಲೈಫ್ ನಡೆಯಲ್ಲ. ಊರಲ್ಲಿ ಕೊಂಡು ತಿನ್ನೋದು ಕಮ್ಮಿ. ಇಲ್ಲಿ ಬೆಳಗಾದ್ರೆ 500 ರೂಪಾಯಿ ದುಡ್ಡು ಬೇಕಿರುತ್ತೆ. ಬಟ್ ಊರಲ್ಲಿ ಹಾಗಿರಲ್ಲ. 50 ರೂಪಾಯಿ ಇದ್ದರೂ ಕೂಡ ಜೀವನ ನಡೆದೋಗ್ಬಿಡುತ್ತೆ. ಅದಕ್ಕೆ ಹಳ್ಳಿ ಲೈಫ್ ಸ್ಟೈಲೇ ಚೆಂದ ಅಂತ ಹೇಳೋದು. ನನಗೆ ಮಾತ್ರ ಊರಲ್ಲಿ ಲೈಫ್ ಸ್ಟೈಲೇ ಇಷ್ಟಪ್ಪ. ಎಲ್ಲ ಹಾಸ್ಪಿಟಲು, ಮತ್ತು ಬಂದು ಮಧ್ಯಾಹ್ನದಲ್ಲೇ ಅಡುಗೆ ಅವರಿಗೆ. ಇನ್ನು ಹೆಂಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಸಾಯಂಕಾಲ ಆಗೇ ಹೋಗೈತೆ, ಆಗಲೇ 6 ಗಂಟೆ ಆಗೈತೆ.
ಅಪ್ಪು ಕೆಲಸ ಮಾಡ್ತಿರೋರಿಗೆ ಕಾಫಿ ಕಾಯಿಸ್ಕೊಟ್ಟೆ, ಕಾಫಿ ಕೂಡ ತಗೊಂಡೋಗಿದ್ದಾರೆ. ಕೆಲಸ ಮಾಡ್ಕೊತಾನೆ ಸ್ವಲ್ಪ ಮಕ್ಕಳ ಜೊತೆ ಅವ್ರು ಹೆಂಗೆ ಮಾಡ್ತಾರೋ, ಲೈಕ್ ಅವ್ರು ಏನು ಮಾಡ್ತಿರ್ತಾರೆ ಅದನ್ನೇ ವಿಡಿಯೋಸ್ನ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಏನೂ ಕಟ್ ಮಾಡೋಕ್ಕಲ್ಲ, ಹೆಂಗಿರುತ್ತೋ ಹಂಗೆ ಹಾಕ್ತೀನಿ. ನಾವು ಊರಲ್ಲಿ ಹೆಂಗಿರ್ತೀವೋ ಸೊ ಊರಿನ ಲೈಫ್ ಸ್ಟೈಲ್ ಹಿಂಗೇ ಇರುತ್ತೆ ನಮ್ದು ಆ್ಯಕ್ಚುಲಿ. ಸೊ ಹಾಗೇ ಹಾಕ್ತೀನಿ. ಮತ್ತು ಅದಾದಮೇಲೆ ಇವತ್ತು ಸಾಯಂಕಾಲ ಆಯಿತು. ಸಾಯಂಕಾಲ ಅಡುಗೆಗೆ ಏನಾದರೂ ಮಾಡ್ಕೋಬೇಕು. ತಂಗಿ ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಕೂಡ ವಾಶ್ ಮಾಡಾಕೋದು ಸೈಕಲ್. ಅದೇ ಗ್ಯಾಪಲ್ಲಿ ಬಟ್ಟೆ ಒಗ್ದಿದ್ದಾಳೆ ಅವಳು ಸ್ವಲ್ಪ ಮಕ್ಕಳದು. ಮತ್ತು ಸಾಯಂಕಾಲ ಅಡುಗೆ ಮಾಡಬೇಕು. ಯಾಕೋ ಬ್ರೆಡ್ಡು ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಅಪ್ಪಗೆ ಹೇಳಿ ಬ್ರೆಡ್ ತಂದಿದ್ವಿ ಮೊನ್ನೆ, ಟೀ ಮಾಡಿಸ್ಕೊಂಡು ಅಮ್ಮನಿಗೆ ಹೇಳಿ ಇವಾಗ ಬ್ರೆಡ್ಡು ಕಾಫಿ ಕುಡಿಬೇಕು. ಇವತ್ತು ಬೆಳಗ್ಗೆಯಿಂದ ನಾನೇ ಅಡುಗೆ ಮತ್ತು ಬೆಳಗ್ಗೆ ಟಿಫನ್ ಎಲ್ಲ ನಾನೇ ಮಾಡಿದ್ದಲ್ವ, ಯಾಕೋ ಸುಸ್ತು ಅನ್ನಿಸ್ತಿದೆ. ಮಧ್ಯಾಹ್ನಕ್ಕೆ ಮೊಳಕೆ ಕಾಳು ಬದನೆಕಾಯಿ ಮತ್ತು ಇನ್ನು ಸ್ವಲ್ಪ ಬೇಳೆ ಹೆಸ್ರು ಕಾಳೆಲ್ಲ ಹಾಕಿ ಮಸ್ಕಾಯಿ ಮಾಡಿದ್ದೆ. ಸೊ ಬೆಳಗ್ಗೆ ಟೊಮೊಟೊ ಗೊಜ್ಜು ರೈಸ್ ಮಾಡಿದ್ದೆ. ಟೊಮೊಟೊ ರೈಸ್ನೇ ಮಾಡಿದ್ದೆ. ಇವಾಗ ಸಾಂಬಾರು ಖಾಲಿಯಾಗಿದೆ. ಕೆಲಸದವರು ಮತ್ತು ಮನೆಯವರು ಎಲ್ಲ ತಿಂದಿದ್ದಲ್ವ, ಹಂಗಾಗಿ ಜನ ಜಾಸ್ತಿ ಇರೋದ್ರಿಂದ ಸಾಂಬಾರು ಮಧ್ಯಾಹ್ನಕ್ಕೆ ಫಿನಿಶ್ ಆಗಿದೆ. ಇವಾಗ ಏನಾದರೂ ಸಾಂಬಾರು ಮಾಡಬೇಕು. ಏನು ಮಾಡೋದು ಗೊತ್ತಿಲ್ಲ. ಅಮ್ಮನಿಗೆ ಹೇಳ್ತೀನಿ, ಯಾಕಂದರೆ ನನಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಸಾಂಬಾರು ನೋಡಬೇಕು ಹೇಗಿರುತ್ತೋ. ಚಿನ್ನೋ ಏನು ಚಾರ್ವಿ, ಏನಮ್ಮ? ಅಯ್ಯೋ ನನ್ನ ಮಗಳು ಊಟ ಮಾಡಿಲ್ಲ ಅನ್ನೋದೇ ಒಂದು ಚಿಂತೆ ಆಗ್ಬಿಟ್ಟೈತೆ. ಊಟನೇ ಮಾಡಲ್ಲ ಫ್ರೆಂಡ್ಸ್. ಊರಿಗೆ ಬಂದರೆ ಅದೇ ಒಂದು ಚಿಂತೆ ನನಗೆ. ಬೆಂಗಳೂರಲ್ಲಿದ್ದರೆ ಆಟ ಆಡ್ಕೊಂಡಿರ್ತಾಳೆ, ಇಲ್ಲಿ ಸುತ್ತಾರಲ್ವ ಮಕ್ಕಳು. ಸೊ ಅದಕ್ಕೂ ಏನೋ ಕರೆಕ್ಟಾಗಿ ಊಟ ಮಾಡಲ್ಲ. ಹಾಗಾಗಿ ಊರಿಗೆ ಬರೋಕ್ಕೆ ಬೇಜಾರಾಗುತ್ತೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅಂತೂ ಇಷ್ಟೇ. ಯಾಕಂದರೆ ಲೈವ್ ಹೆಂಗೆ ಆಗ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಅಂತೂ ಇಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಕೊತೀನಿ. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಅಮ್ಮ ಬಂಗಾರಿ ಸರಿ, ಏನು ಚಿನ್ನ ಅವಳಿಗೆ, ನೀನು ಅವಳಂಗೆ ಆಡ್ತೀರ ಚಿನ್ನ. ವಾ, ಬಿದ್ದೇನಾದರೂ ಮಾಡ್ಕೊಂಡ್ರೆ ಇಬ್ರು, ನಿನ್ಗೇನಾದ್ರೂ ಆಗಲಿ ಪರವಾಗಿಲ್ಲ, ಅವಳಿಗೇನೋ ಹಾಕ್ಬಿಡುದು. ಅವಳಿನ್ನೂ ಚಿಕ್ಕವಳು. ಅಮ್ಮ, ಅವಳು ಹುಚ್ಚರ ಆಡ್ತಾಳೆ ಅಂತ ನೀನು ಹಂಗೆ ಆಡ್ತೀಯಾ? ಚಿನ್ನು, ನಿನಗೆ ಚಾರ್ವಿ ಅಂದರೆ ಇಷ್ಟನಾ ಇಷ್ಟ ಇಲ್ವಾ? ಇಷ್ಟನಾ? ದಿಯಾ ಅಂದರೆ ಇಷ್ಟನಾ ಇಷ್ಟ ಇಲ್ವಾ? ಬಾ ಸಾಕು, ಬಿದ್ದಿಲ್ಲ ನಾವು ಹೊಡ್ಕೊಂಡ್ರಿ ಏನೋ ಬಂಗಾರಿ ಮಾಡೋದು. ದಿಯಾ ಹೋಗಿ, ನೀನು ನೋಡೋಣ ಹೆಂಗೆ ಹೋಗ್ತೀಯ, ಹೋಗು. ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಅಲ್ವಾ ಅವಳಿರೋಕ್ಕೆ. ಸ್ಕೂಲ್ಗೆ ಹೋಗಿಲ್ಲ ಇವತ್ತು. ಹೋಗು ದಿಯಾ. ಅಯ್ಯೋ, ಶರ್ಟ್ ಹೇಳ್ಕೊ. ಹೇಳ್ಕೊ ಚಿನ್ನಿ ಬಟ್ಟೆ ಹಿಂದೆ. ಚಾರ್ವಿ, ಚೀ ಕೊಳಕ, ಏನ್ ಚಿನ್ನಿ ಮಾಡ್ತಿದೀಯಾ? ಅಯ್ಯೋ ಅಯ್ಯೋ ದೇವ್ರೆ, ಬಿದ್ದೋಗುತ್ತೆ ಅದು. ಧೈರ್ಯ ಇಲ್ಲ ನಮ್ಮ ಚಾರ್ವಿಗೆ. ಒಂದು ನಾಯಿ ಬೊಗಳಿದ್ರು ಹೆದರ್ಕೋತಾಳೆ. ಏನು ದಿಯಾ, ಏನು ದಿಯಾ? ಏ ಅಮ್ಮೋ,